ಆದರೆ ಆ ಹುಡುಗಿ ಬರಲಿಲ್ಲ ಅಂತ ದೀಪನೇ ಅವ್ರ ಅಣ್ಣನ ಜೊತೆ ಬಂದು ತಗೊಂಡೋದ್ಲು. ತಗೊಂಡೋಗೋದ್ರಲ್ಲಿ ತಪ್ಪೇನಿದೆ ಅಮ್ಮವ್ರೆ, ತಂದಿಡ್ತಾಳೆ ಬಿಡಿ. ನೀವು ಅದೇನು ಮಾಡ್ತಿರೋ ಗೊತ್ತಿಲ್ಲ. ಈಗಿಂದ ಈಗಲೇ ಆ ಉತ್ಸವ ಮೂರ್ತಿ ಇಲ್ಲಿರ್ಬೇಕು. ಅದೇಗಾಗುತ್ತಮ್ಮ? ಒಂದು ಸಲ ದೇವಿ ಇಲ್ಲಿಂದ ಹೊರಟ ಮೇಲೆ ನಿಲ್ಲೋ ಆಗಿಲ್ಲ, ವಾಪಸ್ಸು ಕರೆಸ್ಬಾರ್ದು. ಅದು ಅಪಶಕುನ. ಅಷ್ಟಕ್ಕೂ ದೇವಿ ತಗೊಂಡೋಗಿರೋದು ಅದು ನಿಮ್ಮನೆ ಸೊಸೆನೇ ಅಲ್ವಾ? ಈ ದೇವಸ್ಥಾನ ಟ್ರಸ್ಟಿ ಯಾರು? ನೀವಮ್ಮ. ದೇವಸ್ಥಾನ ಯಾರಿಂದ ನಡೀತಿರೋದು? ನಿಮ್ಮಿಂದಲೇ ಅಮ್ಮ. ಹಾಗಿದ್ಮೇಲೆ ನನ್ನ ಮಾತಿಗೆ ಬೆಲೆ ಇಲ್ವಾ? ಖಂಡಿತ ಇದೆಯಮ್ಮ, ಆದ್ರೆ ದೇವ್ರ ವಿಷಯದಲ್ಲಿ ಇಷ್ಟೊಂದು ಹಠ ಒಳ್ಳೇದಲ್ಲಮ್ಮ. ನಾನು ನಿಮ್ಮ ಉಪದೇಶ ಕೇಳೋದಕ್ಕೆ ಬಂದಿಲ್ಲ. ನನಗೇನು ಅನ್ಸುತ್ತೋ ಅದನ್ನ ಮಾಡಕ್ ಬಂದಿದ್ದೀನಿ. ಅವಳದು ಹೇಗೆ ಉತ್ಸವ ಮೂರ್ತಿನ ತಗೊಂಡು ಹೋಗ್ತಾಳೋ ನಾನು ನೋಡ್ತೀನಿ. ಬೇಡಮ್ಮ, ಹೊರಟಿರೋ ದೇವ್ರನ್ನ ತಡೆಯೋ ಪ್ರಯತ್ನ ಮಾಡಬೇಡಿ, ಅದರಿಂದ ನಿಮ್ಗೆ ತೊಂದರೆ ಆಗುತ್ತೆ. ಅದೇನೇ ಆದ್ರೂ ಈ ಸೌಂದರ್ಯ ತಲೆ ಕೆಡ್ಸ್ಕೊಳ್ಳಲ್ಲ. ಬನ್ನಿ ಚಿಕ್ಕ. ಬೇಡ ಮಾವ, ದೊಡ್ಡವ್ರು ನೀವು ಕೂತಿರ್ಬೇಕಾದ್ರೆ ನಾನು ಕೂರೋದು ಸರಿ ಬರೋಲ್ಲ. ಆಕ್ಚುಲಿ ಅತ್ತೆ ಕೂರ್ಬೇಕು. ಬೇಡ ಅಳಿ ಅಂದರೆ ಸಾಹೇಬ್ರ ಮುಂದೆ ನಾನು ಕೂತ್ಕೊಳ್ಳೋಕೆ ಇಷ್ಟಪಡಲ್ಲ. ಪರವಾಗಿಲ್ಲ, ನಿಂತೇ ಇರ್ತೀನಿ ಬಿಡಿ. ಏನತ್ತೆ ನೀವು, ನಾನು ಆಗ್ಲೇ ಹೇಳಿಲ್ವಾ, ಅವರು ಸಾಹೇಬ್ರಲ್ಲ, ಅದೆಲ್ಲ ಏನಿದ್ರು ಸ್ಟೇಷನ್ ಅಲ್ಲಿ. ಇವ್ರು ಯಾಕೋ ಈ ಇನ್ಸ್ಪೆಕ್ಟರ್ಗೆ ತುಂಬಾನೇ ಮರ್ಯಾದೆ ಕೊಡ್ತಾ ಇದ್ದೀರಾ ಅಲ್ವಾ ನಾಗರಾಜ್ ಅವರೇ? ಜಾಸ್ತಿ ಮರ್ಯಾದೆ ಏನು ಬೇಡ ಬಿಡಿ. ಕೊಡೋದು ಬೇಡವಂತೆ ಅವರೇ ಹೇಳ್ತಿದ್ದಾರೆ, ನೀವು ಯಾಕೆ ತಲೆ ಕೆಡ್ಸ್ಕೊತಿದ್ದೀರಾ? ಆರಾಮಾಗಿ ಕೂತ್ಕೊಳ್ಳಿ. ಬನ್ನಿ ಕೂತ್ಕೊಳ್ಳಿ, ತಟ್ಟೆ ಕೊಡಿ ಇಲ್ಲಿ. ಅಳಿ ಅಂದ್ರೆ ಬನ್ನಿ, ನೀವು ಸುಮ್ಮನೆ ಕೂತ್ಕೊಳ್ಳಿ ಅಂತ. ಏನತ್ತೆ ನೀವು ಒಳ್ಳೆ ಮಾವನ್ ತರ ಕೂತಿದ್ದೀರಾ? ಕಾಲ್ ಮೇಲೆ ಕಾಲು ಹಾಕು ಅಂತ ಮಾತ್ರ ಹೇಳ್ಬೇಡಿ. ಚೇಚೆ ಇಲ್ಲ ಅತ್ತೆ, ಆರಾಮಾಗಿ ಕೂತ್ಕೊಳ್ಳಿ ಅಷ್ಟೇ. ನಿಮ್ಗೊಂದು ವಿಷಯ ಗೊತ್ತಾ ನಾಗರಾಜ್ ಅವರೇ? ಗೊತ್ತಿಲ್ಲ. ಗೊತ್ತು ಮಾಡಿಸ್ತೀನಿ. ಈ ಹೀರೋಗಳಿಗೆ ಬೇಜಾನ್ ಟಾರ್ಚರ್ ಕೊಡೋ ಕ್ಯಾರೆಕ್ಟರ್ ಮಾಡ್ತಿದ್ ವಜ್ರಮುನಿ ಅವ್ರಿಗೂ ಹೀರೋ ಅಂತ ವ್ಯಕ್ತಿತ್ವ ಇತ್ತಂತೆ. ಹಾಗೆ ಹೀರೋಯಿನ್ಗಳನ್ನ ಅಳ್ಸೋ ಕ್ಯಾರೆಕ್ಟರ್ ಮಾಡ್ತಿದ್ದ ಸುಂದರಕೃಷ್ಣ ಅವ್ರಿಗೂ ಮಗುವಿನ ಮನ್ಸಿತ್ತಂತೆ. ನಾನು ಕೇಳಿದ್ದೀನಿ. ಅದಕ್ಕೆ ಸುಂದರ್ ಕೃಷ್ಣ ಅರಸ್ ಅವರ ದೊಡ್ಡ ಫ್ಯಾನ್ ನಾನು. ಓ ಹೌದಾ? ಅವ್ರ ಥರ ನಗೋದು ಅಂದರೆ ನಂಗೆ ತುಂಬಾನೇ ಇಷ್ಟ. ರಿಯಲಿ? ಒಂದ್ಸಲ ನಗಿ ನೋಡೋಣ. ಸೂಪರ್ ಸೂಪರ್. ನಮ್ಮ ಸಾಹೇಬರು ಅವರು ಡೈಲಾಗ್ ಎಲ್ಲ ಹೇಳ್ತಾರೆ ಹೇಳಿದ್ರೆ. ಹೌದಮ್ಮವ? ಒಂದೇ ಡೈಲಾಗ್ ಬಿಡಿ ನೋಡೋಣ ಹಂಗೆ. ಹೆಣ್ಣು ಬಾಳೆಹಣ್ಣು, ಹಣ್ಣು ಹತ್ತಿದ್ಮೇಲೆ ತಿಪ್ಪೆ ತಿಪ್ಪೆಗೆನೆ. ವಾ ಸೂಪರ್ ಸೂಪರ್. ನೀವು ಇನ್ಸ್ಪೆಕ್ಟರ್ ಆಗೋದು ಬಿಡಿ ಆಕ್ಟರ್ ಆಗ್ಬಿಡ್ಬೇಕಾಗಿತ್ತು. ನನಗೂ ಆಸೆ ಇತ್ತು, ಏನು ಮಾಡೋದು, ನನ್ನ ಹಣೆ ಬರದಲ್ಲಿ ಈ ಕೆಲಸ ಬರೆದಿತ್ತು. ಹೌದೌದು, ಹಣೆ ಬರೋದ್ ಮುಂದೆ ಏನು ಮಾಡೋಕ್ಕಾಗಲ್ಲ ಬಿಡಿ. ಆಕ್ಟರ್ ಆಗ್ಬೇಕು ಅನ್ಕೊಂಡವ್ರು ಇನ್ಸ್ಪೆಕ್ಟರ್ ಆಗ್ಬೇಕಾಯ್ತು. ನಿಮ್ಮ ಮಗಳು ಸಂಜನಾ ಅವರು ನಮ್ಮ ನರಸಿಂಹ ಅವ್ರನ್ನ ಮದುವೆ ಆಗ್ಬೇಕಾಯ್ತು. ಎಲ್ಲ ಹಣೆ ಬರ, ಏನು ಮಾಡೋಕ್ಕಾಗಲ್ಲ. ಅನ್ಕೊಂಡಿದ್ದೊಂದು ಆಗೋದೊಂದು. ಏನೋ ನಮ್ಮ ಪಾಲಿಗೆ ಬಂದಿದ್ದನ್ನ ಖುಷಿಯಾಗಿ ಸ್ವೀಕರಿಸ್ಬೇಕು. ಏನಂತೀರ ನಾಗರಾಜ್ ಅವರೇ? ಎಲ್ಲಾನು ಸ್ವೀಕರಿಸಕ್ಕಾಗಲ್ಲ. ಅಂದ್ರೆ ನನ್ನ ಮಗಳನ್ನ ಇವ್ರ ಮಗ ಮದುವೆ ಆಗಿರೋದು ನಾನು ಒಪ್ಪಲ್ಲ. ನೋಡಮ್ಮ, ಹೀಗಿದ್ದೀನಿ. ಏನಮ್ಮ ಇಷ್ಟು ಸಣ್ಣ ಆಗೋಗಿದ್ಯಾ? ನಮ್ಮನೇಲಿದ್ದಾಗ ಮಹಾರಾಣಿ ಥರ ಇದ್ದೆ, ಆದರೆ ಈಗ ಕೂಲಿ ಆಳ್ ಥರ ಆಗೋಗಿದ್ಯಾ. ಅಲ್ಲ, ಇವರು ಊಟ ಗೀಟ ಸರಿಗೆ ಆಗ್ತಿದಾರೋ ಏನೋ? ಏನ್ರಿ ಮಾತಾಡ್ತಿದ್ದೀರಾ? ಎಲ್ಲರ ಮುಂದೆ ಕೇಳೋ ಮಾತಾ ಇದು? ಎಲ್ಲರ ಮುಂದೆನೇ ಕೇಳಬೇಕು, ಆಗಲೇ ಸಮಸ್ಯೆ ಬಗೆಹರಿಯೋದು. ನೀನು ಹೇಳು ಮಗಳೇ. ಐ ಆಮ್ ಓಕೆ, ನಥಿಂಗ್ ಟು ವರಿ. ನನಗೇನು ಬೇಕೋ ಅದನ್ನು ತರಿಸ್ಕೊಂಡು ತಿಂತಾ ಇದ್ದೀನಿ. ಕೇಳಿಸ್ಕೊಂಡೇನೆ, ಇವಳೇ ತರಿಸ್ಕೊಂಡು ತಿಂತಿದ್ದಾಳಂತೆ. ಸರ್, ನಾವು ಸಂಜನನ್ನ ನಮ್ಮ ಮನೆ ಮಗಳ ಥರನೇ ನೋಡ್ಕೊಳ್ತಾ ಇದ್ದೀವಿ. ಆದರೆ ಅವ್ರಿಗೆ
ನಾವು ಮಾಡಿದ ಅಡುಗೆ ಸರಿ ಹೋಗ್ತಾ ಇಲ್ಲ ಅಷ್ಟೆ. ನನ್ನ ಮಗಳು ಹುಡ್ತಾ ಚಿನ್ನದ ಸ್ಪೂನ್ನ ಬಾಯಲ್ಲಿ ಇಟ್ಕೊಂಡೇ ಹುಟ್ಟಿರೋದು. ಈಗ ಈ ಥರ ಕಷ್ಟಪಡ್ತಿದ್ದಾಳೆ. ಜಯರಾಮ, ಆ ಬ್ಯಾಗ್ ಕೊಡ. ಮಗಳೇ, ನಿಂಗೋಸ್ಕರ ತಂದಿರಿ, ತಗೊಮ್ಮ. ಏನ್ ಡ್ಯಾಡ್ ಇದು? ನೋಡು, ಸರ್ಪ್ರೈಸ್. ವಾವ್, ನಮ್ ರೂಪಂಗೆ ಇದೆಲ್ಲ ತುಂಬಾ ಇಷ್ಟ ಅಲ್ವಾ, ಅದಕ್ಕೆ ಅದನ್ನೇ ದುರ್ಗುಟ್ಕೊಂಡು ನೋಡ್ತಿದ್ದಾಳೆ. ಹೇಗಿದೆ? ಸೂಪರ್ ಆಗಿದೆ ಡ್ಯಾಡ್. ಥ್ಯಾಂಕ್ ಯು ಸೋ ಮಚ್. ಈ ಮನೇಲಿರೋರ್ಗೆ ನಿನ್ಗೊಂದು ಚಿಕ್ಕ ಉಂಗುರ ಕೊಡ್ಸೋ ಯೋಗ್ಯತೆ ಇಲ್ಲ. ನಿನ್ನಪ್ಪನಾಗಿ ನಾನಿದನ್ ತಂದೆ. ನಿಮ್ಮ ಮಗಳಿಗೆ ಎಷ್ಟು ಕ್ಯಾರೆಟ್ ಡೈಮಂಡ್ ಬೇಕು ಅಂತ ಹೇಳಕ್ ಹೇಳಿ, ಈಗಲೇ ಆರ್ಡರ್ ಮಾಡಿ ತರಿಸ್ತೀನಿ.